ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಕಾಮಂ ಕ್ರೋಧಂ ಲೋಭಂ ಮೋಹಂ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ತ್ಯಕ್ತ್ವಾತ್ಮಾನಂ, ಬಿಟ್ಟು ಬಿಡು. ಆತ್ಮಾನಂ ಪಶ್ಯತಿ ಸಹ ಅಹಂ, ಅಂದರೆ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಆ ಪರಮಾತ್ಮನನ್ನೇ ನೋಡು. ಆತ್ಮಜ್ಞಾನ ವಿಹೀನ ಮೂಢ, ಯಾರ ಆತ್ಮಜ್ಞಾನವನ್ನು ತಿಳಿಯದೇ ಇದ್ದವರು ಮೂಢನಾನಲ್ಲ, ಅವನ ಗತಿ ಏನಾಗ್ತೈತಿ? ತೇ ಪಚ್ಚಂತೆ ನರಕೆ ನಿಗೂಢ, ನರಕ ನಿಗೂಢ, ನಿಗೂಢವಾದ ನರಕದಲ್ಲಿ ಅವರು ಬೇಯಿಸಲ್ಪಡುತ್ತಾರೆ. ನರಕ ಗೊತ್ತಿಲ್ಲ ರೀ, ಗುಹ್ಯ ಅದರದ, ಯಾರಿಗೆ ಯಾವುದು ನರಕ ಐತೆ ಅನ್ನೋದು ಗೊತ್ತಿಲ್ಲ ರೀ. ಒಬ್ಬೊಬ್ರು ಮನಿನ ನರಕ ಆಗಿರ್ತೈತಿ, ಜೀವನ ನರಕ ಇರ್ತೈತಿ. ಒಬ್ಬೊಬ್ರದ ನೋಡಿದ್ರೆ ಅನ್ನಿಸ್ತೈತ್ರಿ, ಯವ್ವಾ ಅನ್ನಿಸ್ತೈತ್ರಿ. ಹುಡುಕ ಗಂಡ, ಉಡಾಳ ಮಕ್ಕಳು, ಮಾತು ಕೇಳಲಾರ್ದ, ಜಗಳ ಗಂಟ್ರು, ಅಕ್ಕಪಕ್ಕನೂ ಎಕ್ಸ್ಪ್ಲೇನ್ ಮಾಡೋಕ್ಕೂ ಸಾಧ್ಯ ಇಲ್ಲ ರೀ. ಯಾರ್ದಾರ ಮನೆಗೆ ಹೋಗಿ ಒಂದು ಸ್ವಲ್ಪ ಕೂಡ್ರಿ, ಅವ್ರ ಮನೆ ಕತೆ ಅನುಭವಕ್ಕೆ ಬರ್ತೈತ್ರಿ. ಭಾಳ ಕಷ್ಟದ ರೀ. ಕೆಲವು ಮಂದಿಗೆ ಇದು ಜಗತ್ತು ಸ್ವರ್ಗನೂ ಇರ್ಬೋದು, ಕೆಲವು ಜನರಿಗೆ ಇದು ಜಗತ್ತಿಗೆ ನರಕನೂ ಅದ ರೀ. ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ರೀ. ನೀವು ಪೇಪರ್ ಓದಿದ್ರೂ ಗೊತ್ತಾಗ್ತೈತ್ರಿ, ಒಂದೊಂದು ಸಿನಿಮಾ ನೋಡಿದ್ರೂ ಗೊತ್ತಾಗ್ತೈತ್ರಿ. ಜಗತ್ತು ನಿಗೂಢದ ರೀ, ಇದು ನರಕ ನಿಗೂಢದ ರೀ. ತಿಳಿಸಿದ್ರೂ ತಿಳಿಯಂಗಿಲ್ಲ ರೀ. ನಾ ಈಗ ನೋಡ್ಲಿಕ್ಕೆ ಎಷ್ಟೋ ಚೆನ್ನಾಗಿ ಕಾಣ್ತೀನಿ, ನೀವು ಎಷ್ಟೋ ಚೆನ್ನಾಗಿ ಕಾಣ್ತೀರಿ. ನಿಮ್ಮ ಲೈಫ್ ಹ್ಯಾಂಗೈತೆ ನೋಡಿ ನಿಮಗೆ ಗೊತ್ತು, ನಮ್ಮ ಲೈಫ್ ಹ್ಯಾಂಗೈತಿ ನಮಗೆ ಗೊತ್ತು. ನಾನು ನರಕದೊಳಗದೇನು ಸ್ವರ್ಗದೊಳಗದೇನು ಅದು ನಮಗೆ ಗೊತ್ತು ರೀ. ವ್ಯವಸ್ಥಿತವಾಗಿದ್ದೇ ಆದರೆ ಅದು ಸ್ವರ್ಗ, ವ್ಯವಸ್ಥಿತ ಇದ್ದಿದ್ದೇ ಆದರೆ ನರಕ ರೀ. ಅನ್ನಿಸ್ತೈತ್ರಿ ಒಂದೊಂದು ಕಡೆ ಹೋದಾಗ, ಅಯ್ಯೋ ಪಾಪ ಇವ್ರು ಹ್ಯಾಂಗೆ ಜೀವಿಸ್ತಿರ್ಬೇಕಪ್ಪ ಅನ್ನಿಸ್ತೈತಿ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ, ಕಾಮ ಕ್ರೋಧ ಲೋಭ ತಸ್ಮಾತ್ರಯಂ ತ್ಯಜೇತ್ ಏತತ್ರಯಂ ನರಕದ್ವಾರಂ ಅಂದಾನ್ರಿ ಭಗವದ್ಗೀತಾ 16ನೇ ಶ್ಲೋಕದ ಕೊನೆಯದಲ್ಲಿ ಹೇಳ್ತಾನ್ರಿ. 16ನೇ ಶ್ಲೋಕದಲ್ಲಿ ಪರಮಾತ್ಮ ನರಕಕ್ಕೆ ದ್ವಾರ ಯಾವುದಪ್ಪ ಅಂತ ಹೇಳಿದರೆ ಕಾಮ ಕ್ರೋಧ ಲೋಭ ಮೋಹ, ಇವು ನರಕಕ್ಕೆ ಕರ್ಕೊಂಡು ಹೋಗ್ತಾವ್ರಿ. ಕ್ರೋಧ ಮಾಡಿದರೆ ಯಾವಾಗ ನಗ್ನಗ್ತಾ ಇದ್ದಿದ್ದು ಮನೆ ಎಲ್ಲ ಸ್ಮಶಾನ ಆಗಿಬಿಡ್ತೈತ್ರಿ. ಒಂದು ಹೋಗಿ ಇನ್ನೊಂದು ಆಗ್ತೈತ್ರಿ. ಮಾತಾಡುವಾಗ ಒಂದೊಂದು ಸಲ ತಪ್ಪು ಮಾತು ಬರ್ತಾವ್ರಿ ಆ ಸಿಚುವೇಶನ್ ತಕ್ಕಂಗೆ. ಅದಕ್ಕಾಗಿ ಮಾತುಗಳಿಗೆ ಕೋಟಿ ಮಾತುಗಳಿಗೆ ಹವು ಮಾತಾಡು ಮನಕ್ಕೆ ಮಾತಿನಲ್ಲಿ ಸೋತವನು ಸರ್ವಜ್ಞರಿ. ಮಾತಿನಿಂದಲೇ ಇಹ ಮಾತಿನಿಂದಲೇ ಪರ. ಅಯ್ಯ ಅಂದರೆ ಸ್ವರ್ಗ, ಎಲ್ಲವೋ ಅಂದರೆ ನರಕ. ಸ್ವರ್ಗ ನರಕಗಳು ನನ್ನ ನಾಲ್ಗೆ ಮೇಲಿಂದ ಆಗ್ತಾವ್ರಿ. ಸೌಲಭ್ಯಗಳು ಕಡಿಮೆ ಇರಲಿ ರೀ, ಆದರೆ ಮನೆಯಲ್ಲಿರುವರು मीठा मीठा बोलते रहे तो आनंद लगता है, कड़वा कड़वा बोले तो वही घर नरक हो जाता है. एक दिन बीत जाएगा माटी के मोल, जग में रह जाएंगे प्यारे मीठे बोल. ಮಾತು ಭಾಳ ಚಲೋ ಇರಬೇಕ್ರಿ. ಅದಕ್ಕಾಗಿ ಶಬ್ದದಿಂದಲೇ ಮನೆ ಕಟ್ತೇವ್ರಿ. ಶಬ್ದದಿಂದಲೇ ಸ್ವರ್ಗವನ್ನು ನಿರ್ಮಾಣ ಮಾಡಬಹುದು, ಶಬ್ದದಿಂದಲೇ ನರಕ ನಿರ್ಮಾಣ ಮಾಡಬಹುದು. ಅದಕ್ಕಾಗಿ ಕ್ರೋಧ ಎಂದಿಗೂ ಸುಖವನ್ನು ಕೊಡಂಗಿಲ್ಲ, ಬೇಕು ಬೇಕೂ ಸುಖ ಕೊಡಂಗಿಲ್ಲ. ಲೋಭ ಇದ್ದಿದ್ದು ಖರ್ಚು ಮಾಡಂಗಿಲ್ಲ. ಎಲ್ಲಕ್ಕಿಂತ ದೊಡ್ಡ ದಾನಿ ಯಾರ್ರಿ? ಜಿಪುಣನ ರೀ. ಜಿಪುಣ ನಿನ್ನ ಹಣವನ್ನು ನುಸಿ ತಿಂದು ಹೋಗ್ತಾವಂತ್ರಿ. ನುಸಿ ಹತ್ತಿದ್ವಂತ್ರಿ ಒಬ್ರಿಗೆ ಇದ್ದೆಲ್ಲ. ಈಗ ಭಾಳ ದಿನ ಅವು ಪೇಪರ್ ಇಟ್ಕೊಂಡ್ರೆ ಅವು ಹಿಡಿದ್ರೆ ಪುಡಿ ಪುಡಿ ಆಗ್ತಾವಂತ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಕಾಮ ಕ್ರೋಧ ತಥಾ ಲೋಭ ತ್ಯಕ್ತ್ವ, ಬಿಟ್ಟು ಬಿಡೋವೆಲ್ಲ ಏನು ಉಪಯೋಗ ಇಲ್ಲ. ಆತ್ಮಾನಂ ಪಶ್ಯತಿ ಸಹ ಅಹಂ, ಆ ಪರಮಾತ್ಮನೇ ನಾನಿದ್ದೇನೆ ಅಂಥೇಳಿ. ಆ ಪರಮಾತ್ಮ ಎಲ್ಲಿದ್ದಾನೆ, ಹೇಗಿದ್ದಾನೆ?
ದೇವರಿದ್ದಾನೋ ಇಲ್ಲೋ ಪ್ರಶ್ನೆ ರೀ. ನಮ್ಮಂಥ ಸಾಮಾನ್ಯ ಜನರಿಗೆ ನಾವು ವೇದಾಂತ ಮುಖಾಂತರ ತಿಳಿಸೋದಿದ್ರೆ ಸರಳ ಅದರಿ, ಏನು ದೊಡ್ಡದಿಲ್ಲ. ಜೇ ಜೇ ದಿಸೆ ಭೂತ್ ತೇತೆ ಮಾಂಜೆ ಭಗವಂತ. ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಆ ಪರಮಾತ್ಮನಿದ್ದಾನೆ. ಉಸಿರಿನಲ್ಲಿಯೂ ಪರಮಾತ್ಮನಿದ್ದಾನೆ. ಆದರೂ ಸಹಿತ ಒಂದು ದೇವರ ಆಟ ಬಲ್ಲವರಿಲ್ಲ. ಅವನೆದುರಿಗೆ ನಾವೆಲ್ಲ ಆಟದ ಸಾಮಾನು ಇದ್ದಂಗೆ ರೀ. ಅದಕ್ಕಾಗಿ ಒಬ್ಬನ ಡಾಕ್ಟರ್ ರೀ ಎಲ್ಲೋ ಹೋಗ್ತಿದ್ದ ಕಾನ್ಫರೆನ್ಸ್ಗೆ. ಅವ್ರಿಗೇನು ರೀ ಟೈಮ್ ಈಸ್ ಮನಿ, ಟೈಮ್ ಅಂದ್ರೆ ರೊಕ್ಕ ಇದ್ದಂಗೆ ರೀ ಅವ್ರಿಗೆಲ್ಲ. ಅವ್ರೇನು ಮಾಡಿದ ಅಂತ ಒಂದು ವಿಮಾನಕ್ಕೆ ಬುಕ್ ಮಾಡಿದ್ದ ಅಂತ. ಅವನು ವಿಮಾನಕ್ಕೆ ನಾಳೆನ ಕಾನ್ಫರೆನ್ಸ್ ಇದ್ದಂತ, ಮತ್ತು ಒಂದಿನ ಮೊದಲು ಹೊಂಟಿದ್ದ ಅಂತ. ಆದರೆ ವೆದರ್ ಎಲ್ಲ ಚೇಂಜ್ ಆಗಿದ್ದಕ್ಕೆ ವಿಮಾನ ಕ್ಯಾನ್ಸಲ್ ಆಗಿಬಿಡ್ತಂತ್ರಿ. ಅಯ್ಯೋ ನಾವು ಹೋಗೋದ್ರ ಗ್ಯಾರಂಟಿನ ಐತಿ, ಇವ್ನು ಹೋಗ್ಲಾರ್ದ ನಡೆಯಂಗೆ ಎಲ್ಲ, ಏನು ಮಾಡಬೇಕಪ್ಪ ಅಂಥೇಳಿ ಅವನು ಟ್ರೈನ್ ಹತ್ತಿದ ಅಂತ. ಟ್ರೈನ್ಗೂ ಹೋದ ಅಂತ. ಮಳೆ ಬಂದಿದ್ದ ಕಾರಣವಾಗಿ ಅಲ್ಲಿದ್ದ ಪಟ್ರಿ ಗಿಟ್ರಿ ಎಲ್ಲ ಕಿತ್ತು ಹೋಗಿದ್ವು ಅಂತ. ಅದು ವಿಮಾನೂ ಮುಂದೆ ಹೋಗಲಿಲ್ಲ ಅಂತ. ಇದು ಟ್ರೈನ್ ಅಲ್ಲಿಂದ ಇಳ್ದ ಅಂತ. ಈ ಕೊನೆ ಚಾನ್ಸ್ ಏನು ಮಾಡ್ಬೇಕ್ರಿ, ಕಾರ ತೊಗೋಬೇಕಲ್ಲ. ಕಾರ್ ಟ್ಯಾಕ್ಸಿ ತೊಗೊಂಡ ಅಂತ ಹೊಂಟ ಅಂತ. ಕಾರ್ ತೊಗೊಂಡು ಹೊಂಟ ಅಂತ ಹೋದ ಕೂಡಲೇ ಅವ್ನಿಗೆ ಭಾಳ ಅವಸರ ಇತ್ತಂತ. ರಾತ್ರಿ ಒಳಗೆ ಹೋಗಿ ಮುಟ್ಟಬೇಕಪ್ಪ ಅಂದ ಕೂಡಲೇ ಅವನು ಡ್ರೈವರ್ ಹೇಳ್ದ ಅಂತ, ನಾ ಇದೇ ಊರಿನವ್ರಿ, ಹಿಂಗೆ ಹೋದ್ರೆ ಭಾಳ ಕಡಿಮೆ ಕಿಲೋಮೀಟ್ರ್ ಹತ್ತೈತಿ, ಆದ್ರೆ ಅದು ಕಚ್ಚಾ ರೋಡ್ ಐತ್ರಿ, ಹೋಗ್ಲೇನ್ರಿ, ಎಲ್ಲರೂ ಹೋಗೋ ಯಪ್ಪ ಮೊದಲು ಕರ್ಕೊಂಡು ಹೋಗು. ಅವನು ಹೈವೇ ಬಿಟ್ಟು ಕಚ್ಚಾ ರೋಡ್ಗೆ ಹೋಗ್ಬಿಟ್ಟ. ಕಚ್ಚಾ ರೋಡ್ಗೆ ಹೋದ ಕೂಡಲೇ ಅರ್ಧ ರಸ್ತೆಗೆ ದೋದೋ ಕಾರ್ ಮಾಡಿ ಮತ್ತೆ ಹತ್ತತ್ತರಿ ಸಂಜೆಗೆ. ಹತ್ತಿ ಅಲ್ಲಿದ ಎಲ್ಲ ಬ್ರಿಡ್ಜೆಲ್ಲ ತುಂಬ ಹೋಗ್ಬಿಡ್ತ, ಮುಂದೆ ಹೋಗೋಕೆ ಸಾಧ್ಯನೇ ಇಲ್ಲ. ಹಂಗೆ ನೀರು ತುಂಬ್ಕೋಂತ ಬರಾಕತ್ರಿ ಅಲ್ಲಿನ ಜಾಗ. ಅಯ್ಯೋ ಈಗ ಇಲ್ಲೇ ರಾಕ್ ಹ್ಯಾಂಗೆ ಸಾಧ್ಯ ಇಲ್ಲ. ಅತ್ತಾಗಿತ್ತಾಗ ನೋಡಿದ್ರೆ ಒಂದು ದೂರ ಮನೆ ಕಾಣಿಸ್ತಿತ್ತು, ಅಲ್ಲಿ ಮಿನಿ ಲೈಟ್ ಕಾಣಿಸ್ತಿತ್ತು. ಅಲ್ಲಿ ಹೋಗಿ ಇವತ್ತೊಂದು ರಾತ್ರಿ ಹ್ಯಾಂಗರ್ ಕಳೆಯೋ ನಡಿ, ಜೀವ ಬದುಕಿದ್ರೆ ಸಾಕು, ನಾಳಿಂದ ನಾಳೆ ಅಂತೆ ಅವ್ರ ಮನೆ ಬಾಗ್ಲ ಬಡಿತಾರೆ. ಬಡಿದ ಕೂಡಲೇ ಅವರು ಹೇಳ್ತಾರೆ ಡ್ರೈವರೇ, ಇವರು ಭಾಳ ದೊಡ್ಡ ಮನುಷ್ಯರ್ರಿ, ಇವ್ರಿಗೆ ಇವತ್ತೊಂದು ದಿನ ಇರ್ಲಿಕ್ಕೆ ಜಾಗ ಕೊಡ್ರಿ, ಇರಲಿ ಬರ್ರಿ ಅಂತೇಳಿ ಅವ್ರ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆಯಿಂದ ಹಿಂಗೆ ಅಡ್ಡಾಡಿದ ಹೊಟ್ಟೆ ಕೂಳಿರಂಗಿಲ್ಲ. ಆ ಹೆಣ್ಮಗಳು ಬಿಸಿ ಬಿಸಿ ಅಡುಗೆ ಮಾಡಿ ಊಟಕ್ಕೆ ಕೊಡ್ತಾಳೆ. ಊಟ ಮಾಡ್ತಾನೆ, ಆನಂದ ಅನ್ನಿಸ್ತೈತಿ. ಚಲೋ ಒಂದು ಬೆಡ್ರೂಮ್ನಾಗ ಬೆಡ್ ಕೊಟ್ಟು ಮಲ್ಕೋರಿ ಅಂತೇಳಿ ಮಲಗ್ತಾನೆ. ಮೆಲಗಿ ಫ್ರೆಶ್ ಆಗ್ತಾನೆ. ಈಗ ಇಲ್ಲಿಂದ ಒಂದು ತಾಸಿಗೆ ಹೋಗೋ ದಾರಿ ಇರ್ತೈತಿ, ನೋಡ್ರಿ ನಾ ಹೋಗಿ ಬರ್ತೇನೆ ಅಂತ ಹೇಳ್ತಾನೆ. ಯಾರೋ ಅಮ್ಮ ಅಂತ ನರಳು ಶಬ್ದ ಬರ್ತೈತಿ. ಏನದು ನಿಮ್ಮ ಮನ್ಯಾಗ ಯಾರೋ ನರಳ್ತಾ ಇದ್ದಾರಲ್ಲ, ಇವ್ನು ಡಾಕ್ಟರ್ ಇರ್ತಾನೆ ರೀ, ಇವ್ನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ತಾನೆ. ಆಮೇಲೆ ಇಲ್ಲ ರೀ ನನ್ನ ಮಗಗೆ ಕ್ಯಾನ್ಸರ್ ಆಗೈತಿ, ಬ್ಲಡ್ ಕ್ಯಾನ್ಸರ್ ಆಗೈತಿ, ಅವ್ನಿಗೆ ಆರಾಮಿಲ್ಲ, ಅವ್ನು ತೋರಿಸ್ಬೇಕಂದ್ರೆ ಬೆಂಗ್ಳೂರಿನಾಗ ಹಿಂಗೆ ದೊಡ್ಡ ಡಾಕ್ಟರ್ ಅದಾನ, ಅವ್ನು ಕನ್ಸಲ್ಟಿಂಗ್ ಮಾಡ್ಬೇಕಂದ್ರೆ ಎಷ್ಟು ತೊಗೊಂಡು ರೊಕ್ಕ ಅಂತ. ಅದ್ರದ್ದು ಆಪ್ರೇಷನ್ ಮಾಡ್ಸೋಕ್ಕೂ ಅಷ್ಟು ರೊಕ್ಕ ಇಲ್ಲ, ಏನಿಲ್ಲ. ದೇವ್ರ ಮೇಲೆ ಭಾರ ಹಾಕೇವಿ, ದೇವ್ರಿದ್ದಾನೆ, ನನ್ನ ಮಗನನ್ನು ಆರಾಮ ಮಾಡ್ತಾನೆ ರೀ ಅವ, ಅಯ್ಯ ಕರ್ಕೊಂಡು ಹೋಗ್ಬೇಕಿಲ್ಲ ಅಂತ ಹೇಳ್ತಾನೆ. ಯಾರು ಆ ಡಾಕ್ಟರ್ ಅಂತೇಳಿ ಆ ಡಾಕ್ಟರ್ ಹೆಸರು ಹೇಳ್ತಾರೆ. ಆ ಡಾಕ್ಟರ್ ಇವನೇ ಇರ್ತಾನೆ ರೀ. ಅಂದರೆ ದೇವ್ರಿದ್ದಾನ್ರಿ, ಯಾರಿಗೆ ಏನು ಮಾಡ್ಬೇಕನ್ನೋದು ಅವ್ನಿಗೆ ಗೊತ್ತದ ರೀ. ಅದು ಅವ್ನು ನೋಡ್ರಿ, ಅವ್ನದ್ದು ಇದನ್ನು ವಿಮಾನ ಕ್ಯಾನ್ಸಲ್ ಮಾಡಿದ, ಟ್ರೈನ್ ಕ್ಯಾನ್ಸಲ್ ಮಾಡಿದ, ಕಾರ್ ಕ್ಯಾನ್ಸಲ್ ಆಯ್ತು. ಆಮೇಲೆ ಅದೇ ಮನೆಗೆ ಬರಬೇಕು, ಆ ಮಗುವಿಗೆ ಆರಾಮ ಮಾಡ್ಬೇಕಂತ ಹೇಳಿದರೆ ದೇವರ ಮೇಲೆ ಪೂರ್ಣ ಶ್ರದ್ಧೆ ಇದೆ ರೀ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲೇ, ಎಷ್ಟು ಚಂದದರಿದ ಆತ್ಮಜ್ಞಾನ ವಿಹೀನ ಮೂಢ ತೇ ಪಂಚಂತೆ ನರಕ ನಿಗೂಢ. ದೇವರಿದ್ದಾನೆ, ನಂಬಿ ಕೆಟ್ಟವರಿಲ್ಲ ರೀ. ದೇವರನ್ನು ಹೇಗೆ ನೀನು ಗುರುತಿಸ್ಬೇಕಂದ್ರೆ ನಮ್ಮ ಶರೀರ ರಚನೆನ ನೋಡಿರಿ. ಯಾರು ಹಿಂಗೆ ಆಗ್ಬೇಕಂದಿರ್ಬೇಕು ರೀ, ಬಿಳಿಯದ್ರೊಳಗೆ ಕರೆಯದ್ರೊಳಗೆ ಒಂದು ರೆಟಿನ, ಕಣ್ಣು ಎಷ್ಟು ಮಸ್ತ್ ಅದ ರೀ. ಕಣ್ಣಿನ ಡಾಕ್ಟ್ರಿಗೆ ಇನ್ನೂ ಹೆಚ್ಚಿನ ಗೊತ್ತದ. ಎಲ್ಲ ಡಾಕ್ಟರ್ ಹೇಳ್ತಾರೆ ರೀ ದೇವ್ರ ಬಗ್ಗೆ, ಆನಂದ ಆಗ್ತಾರೆ ರೀ ಅವ್ರು. ಇವು ನೋಡಿರಿ ಹುಬ್ಬು ಅದಕ್ಕೆ ಇರ್ಬೇಕು ರೀ. ಇಲ್ಲಿ ನೀರಿನ ಟ್ಯಾಂಕ್ ಅದಾವಂತ್ರಿ ಹುಬ್ಬಿನ ಕೆಳಗೆ, ಅವು ನೀರು ಸಪ್ಲೈ ಮಾಡ್ತಾವಂತ್ರಿ ಕಣ್ಣೊಳಗೆ. ಅದಕ್ಕೆ ಹಣ್ಣು ತರಕಾರಿ ಹೆಚ್ಚು ತಿನ್ಬೇಕು ರೀ. ಮೂಗು ನೋಡಿರಿ ಎಳಿತೇವೆ ಬಿಡ್ತೇವೆ. ಒಂದು ಬಲೂನ್ ಒಳಗೆ ಗಾಳಿ ಹಾಕಿ ಒಂದು ಬರೀ ಸೂಜಿಲಿಂದ ಚುಚ್ಚಿ ಡಬ್ ಅಂತೈತಿ. ಇದು ಇಂಥ ರೌಂಡ್ ಬಲೂನ್ ಹಂಗೆ ಐತ್ರಿ. 2 ಕಣ್ಣು, 2 ಮೂಗಿನ ಹೊರಡಿ, ಬಾಯಿ, 9 ತೂತುಗಳಿದ್ರು ಸಹ ಡಮ್ ಅನ್ನಂಗಿಲ್ಲ.
ಒಳಗೆ ತಗೋತೈತಿ, ಹೊರಗೆ ಬಿಡ್ತೈತ್ರಿ ಗಾಳಿ. तेरी महिमा सबसे न्यारी न्यारी हरी हरी. परमात्मನ ಬಗ್ಗೆ ತಿಳ್ಕೋಬೇಕ್ರಿ. मैं कुछ भी नहीं हूँ, सब कुछ तेरा है, तू ही तू है, तू ही तू है, दूजा कोई नहीं है. जब भी देखो जहाँ तक तुमको पाओगे वहाँ तक तू ही तू है, तू ही तू है. ನೀನೇ ಇದ್ದಿ ಪರಮಾತ್ಮ. ನಾನು ಅನ್ನೋದಿಲ್ಲ ಇಲ್ಲ ರೀ. ಅದು ನಾನು ಹೋದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀವಿ. ನಾನು ಅನ್ನೋದು ಆ ಕನಕದಾಸರಿಗೆ ಹೇಳಿದ್ರಂತೆ, ಯಾರು ಸ್ವರ್ಗಕ್ಕೆ ಹೋಗ್ತಾರಲೇ ಅಂತ ಕೇಳ್ದ ಅಂತ ವ್ಯಾಸ ಮಹರ್ಷಿ. ಯಾರು ಸುಮ್ಮನೆ ಕುಂತ್ರಂತ. ಹೆಂಗೆ ಗೊತ್ತಾಗ್ಬೇಕು ರೀ, ಟಿಕೆಟ್ ಬುಕ್ ಆಗಿಲ್ಲ, ಏನಿಲ್ಲ, ನಮಗೆ ಗೊತ್ತೇ ಇಲ್ಲ, ಯಾರು ಹೋಗ್ತಾರೆ, ಸುಮ್ಮನೆ ಕುಂತಿದ್ದಕ್ಕೆ ಅವನು ಎದ್ದಿಂತ ನಾನು ಹೋದರೆ ಹೋದೇನು ಅಂದ ಅಂತ. ಎಷ್ಟು ಸೊಕ್ಕದು ನೋಡಿ, ಇವನು ಹೋಗ್ತಾನೆ ಕುರುಬವ ಅಂದ್ರಂತೆ ಎಲ್ಲರೂ. ಆವಾಗ ಅದು ಹೆಂಗಪ್ಪ ಹೇಳಿ ನಾನು ಅನ್ನೋದು ಹೋದ್ರೆ ಸ್ವರ್ಗಕ್ಕೆ ಹೋಗ್ತಾರ್ರಿ. ನಾನು ಅನ್ನೋದು ಅಹಂಕಾರ, ನನ್ನಿಂದಲೇ ಆಗ್ತೈತಿ. ಅಹಂಕಾರಿ ಭಾಳ ಇರ್ತಾರ್ರಿ. ನಾವು ಬಂದ್ರೆ ನಡಿತೈತಿ, ನಾವು ಹೇಳಿದ್ರೆ ನಡಿತೈತಿ. ನೀ ಯಾವ ಲೆಕ್ಕ ಹೇಳ ಸುಕುಮಾರಿಯೇ, ಅಯ್ಯೋ ಹೆಮ್ಮಾರಿಯೇ. ಮುತ್ತಿನಂಥ ಮಾತೊಂದು ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಕಾಲವೇ ಟೈಮನ ದೇವ್ರಿ. ಎಲ್ಲವೂ ಕಾಲಾಗ್ನಿ ರುದ್ರಾಯ ಅಂತಾರೆ ನೋಡ್ರಿ. ಕಾಲಾಗ್ನಿ, ಕಾಲಂದರೆ ಪರಮಾತ್ಮ, ಕಾಲೇಶ್ವರ್. ಅದಕ್ಕಾಗಿ ಪರಮಾತ್ಮನ ಮಹಿಮೆ ಭಾಳ ಅದ ರೀ. ಇದು ಭಾಳ ಚಂದ ಅದ ರೀ. ತೇ ಪಚ್ಚಂತೆ ನರಕ ನೀವು ಆತ್ಮಜ್ಞಾನ ವಿಹೀನ ಮೂಢ, ಆತ್ಮಜ್ಞಾನ ವಿನಾ ಪಾರ್ಥ ಸರ್ವ ಕರ್ಮ ನಿರರ್ಥಕಂ. ನೀವು ಇಷ್ಟು ಕಲ್ತೀರಿ, ಇಲ್ಲಿ ಕಲ್ಯಾಕತ್ತೀರಿ, ನಿಮ್ಮ ಜೀವನ ಸಾರ್ಥಕ ಅಂತ ತಿಳ್ಕೊರಿ. ಏನು ಮನ್ಯಾಗ ಕುಂತು ಘನಂದಾರಿ ಕೆಲಸ ಮಾಡೋಂಗಿಲ್ಲ. ಅದನ್ನು ಒಂದು ತಾಸದೊಳಗೆ ಏನಾಗ್ತೈತೆ ರೀ, ಅದು ಸಹಿತ ನಿಮ್ದು ಕಾಲನಿ, ನಿಮ್ಮ ಮನೆ ಪಕ್ಕಕ್ಕೆ ರೀ. ಅದು ಇಂಥ ऐसा मौका फिर कहाँ मिलेगा, कभी नहीं मिलेगा. ನಾ ಬರ್ತೇನೆ ರಿಕ್ಷಾ ರೊಕ್ಕ ಹಾಕಿ ಹೋಗ್ತೇನೆ ರೀ. ನಿಮಗೆ ಬರಲಿಕ್ಕೂ ಇಲ್ಲ, ಏನಿಲ್ಲ. ಮಸ್ತ್ ಆರಾಮ್ ಹಾಸಿಟ್ಟಿರ್ತಾರೆ, ಫ್ಯಾನ್ ಹಚ್ತಾರೆ, ಕುರ್ಚಿ ಇಡ್ತಾರೆ, ಇಷ್ಟು ಸಂಪದ. ಅದಕ್ಕಾಗಿ ಜೀವನದಲ್ಲಿ ಆತ್ಮಜ್ಞಾನ ಕೊಡೋರು ಸಿಕ್ಕ್ರಪ್ಪ ಅಂದ್ರೆ ಒಂದಿನಾನೂ ಬಿಡಬಾರ್ದ್ರಿ. ಖರೆಯಿಂದ ಕಳಕಳಿಲಿಂದ ನೀವು ಪ್ರತಿಯೊಬ್ರಿಗೂ 4 ಮಂದಿಗೆ ವಿಸಿಟ್ ಕೊಟ್ಟು ಅರ್ಶಿನ ಕುಂಕುಮ ಹಚ್ಚಿ ನಾಳೆ ಕ್ಲಾಸ್ ಐತಿ ಬರ್ರಿ ಅಂತ ಕರೆದು ಬರ್ರಿ. ಹರಿ ಓಂ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. हरि ओम. सद्गुरुनाथ महाराज की जय.